ವೈಶಿಷ್ಟ್ಯಪೂರ್ವವಾಗಿ ಆಚರಿಸಿದ ಶಾಸಕ ಮಹೇಂದ್ರ ತಮ್ಮನವರ 48ನೇ ಹುಟ್ಟುಹಬ್ಬ. ರಾಯಬಾಗ್ ತಾಲೂಕಿನ ಕುಡ್ಚಿ ಮತಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮನವರ ಅವರ 48ನೇ ವರ್ಷದ ಹುಟ್ಟುಹಬ್ಬವನ್ನು ಮುಗುಳುಕೋಡ ಪಟ್ಟಣದಲ್ಲಿ ವೈಶಿಷ್ಟ್ಯಪೂರ್ಣವಾಗಿ ಆಚರಿಸಲಾಯಿತು. ಪ್ರಥಮದಲ್ಲಿ ಪಟ್ಟಣದ ಆರಾಧ್ಯ ದೇವರಾದ ಶ್ರೀ ಯಲ್ಲಾಲಿಂಗ ಮಹಾರಾಜರ ಕೃತಕ ಗದ್ದಿಗೆ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಪಟ್ಟಣದ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳಿಗೆ ಬ್ರೆಡ್ ಮತ್ತು ಹಣ್ಣು ವಿತರಿಸಿ ಕೇಕ್ ಕತ್ತರಿಸಿ ಸಂಭ್ರಮಿಸಲಾಯಿತು. ಬಳಿಕ ಪಿಎಂ ಶ್ರೀ ಸರ್ಕಾರಿ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮ ಶಾಲೆಯ ಸಭಾಭವನದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಕೇಕ್ ಕತ್ತರಿಸಿದ ಅಭಿಮಾನಿಗಳು ಶಾಲಾ ವಿದ್ಯಾರ್ಥಿಗಳಿಗೆ ಬುಕ್ ಹಾಗೂ ಪೆನ್ಗಳನ್ನು ವಿತರಣೆ ಮಾಡಿದರು. ಈ ವೇಳೆ ಜಗದೀಶ್ ಮಹಾರಾಜರು, ಪರಪ್ಪ ಖೇತ್ಗೌಡರ್, ರಮೇಶ್ ಯಡವನ್ನವರ್, ಮಹಾವೀರ್ ಕುರಾಡೆ, ರಾವು ಸಾಬ ಗೌಲತ್ತಿನವರ್, ಅಶೋಕ್ ಹಳ್ಳಿಂಗಳಿ, ಗಂಗಪ್ಪ ಗೋಕಾಕ್, ಮುಪ್ಪಯ್ಯ ಹಿರೇಮಠ್ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಉಪಸ್ಥಿತಿಯಿದ್ದರು. ಬ್ಯೂರೋ ರಿಪೋರ್ಟ್ ಲೋಕೇಶ್ ನಸ್ಲಾಪುರೆ, 85 ನ್ಯೂಸ್ ಬಾಕ್ಸ್ ಕನ್ನಡ, ರಾಯಭಾಗ. ಅಭಿವೃದ್ಧಿಯ ಹರಿಕಾರರು ಶೈಕ್ಷಣಿಕವಾಗಿ ಮೊಟ್ಟ ಮೊದಲ ಬಾರಿಗೆ MLA ಆದ ತಕ್ಷಣ 1 ತಿಂಗಳ ವೇತನವನ್ನ ಯಾರಾದ್ರೂ ಕೊಟ್ಟಿದ್ರೆ ನಮ್ಮ ಕುರ್ಚಿ ಮತಕ್ಷೇತ್ರದ ಮಹೇಂದ್ರ ತಮ್ಮನವರು ಸ್ಕೂಲಿಗೆ ಕೊಟ್ಟಿದ್ದಾರೆ. ಎಜುಕೇಶನ್ ಬಹಳ ಒತ್ತು ಕೊಡುವಂತ ಶಾಸಕರು ನಮಗೆ ಸಿಕ್ಕಿದಾರ. ಮಕ್ಕಳು ಯಾರು ಮಾತಾಡ್ಬೇಡಿ, ಮಾತು ಕೇಳಿದ್ರೆ ಅದಕ್ಕ ನಾವ್ ಇವತ್ತು ಅವ್ರದ 48ನೇ ಹುಟ್ಟು ಹಬ್ಬದ ನಿಮಿತ್ತವಾಗಿ ಶ್ರೀ ಯಲ್ಲಾಲಿಂಗೇಶ್ವರ ಕೃತಗದ್ದಿಗೆ ಅಭಿಷೇಕವನ್ನು ಮಾಡಿಸಿ ಅಲ್ಲಿಂದ ಗೌರ್ಮೆಂಟ್ ಹಾಸ್ಪಿಟಲ್ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನ ವಿತರಿಸುವ ಕಾರ್ಯಕ್ರಮ ಇಟ್ಕೊಂಡು ಅಲ್ಲಿಂದ ಈ ಮುದ್ದು ಮಕ್ಕಳಿಗೆ ಒಂದು ಪ್ರೈಮರಿ ಸ್ಕೂಲ್ 370 ಹುಡುಗರು ಕೇಳಿದ್ರು. ನೀನು ನಾವು ಸರ್ ಫೋನ್ ಮಾಡಿ ಕೇಳಿದಾಗ ನಾವು ಇಲ್ಲಿ 400 ಪೆನ್ 400 ಬುಕ್ಗಳನ್ನ ಮಾಡ್ಬೇಕಂತೇಳಿ ಎಲ್ಲರೂ ನಮ್ಮ ಪುರಸಭೆ ಸದಸ್ಯರಾಗ್ಲಿ, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಾಗ್ಲಿ, ನಮ್ಮ ಮುಖಂಡರಾಗ್ಲಿ ಎಲ್ಲರೂ ಕೂತ್ಕೊಂಡು ಇಲ್ಲಿ ಬಂದಿದ್ದೀವಿ. ನಮಗೆ ಈ ಸ್ಕೂಲ್ನ ಗುರುರು ಅಂದ್ರವರು ಎಲ್ಲರೂ ನಮ್ಗೆ SDMC ಅವ್ರನ್ನ ಹಿಡ್ಕೊಂಡು ಅಗದಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡ್ರಿ. ಎಲ್ರೂ ಈ ಕೇಕ್ ಕತ್ತರಿಸುವ ಮುಖಾಂತರ ನಮ್ಮ ಕುರ್ಚಿ ಮತಕ್ಷೇತ್ರದ ತಮ್ಮನವರಿಗೆ ಅಭಿನಂದನೆ ಸಲ್ಲಿಸಿದರೆ ಎಲ್ಲರೂ ಕೂಡಿ ಹುಟ್ಟುಹಬ್ಬದ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆ ಯಲ್ಲಾಲಿಂಗೇಶ್ವರ ತಮಗೂ ಆಸ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಮಾತು ಬಹಳ ಒತ್ತು ಕೊಡ್ತಾ ಇದ್ದಾರೆ. ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಪ್ರಥಮ ಸ್ಥಾನವನ್ನು ಕನ್ನಡ ಸಾಲಿಗೆ ಲೈಬ್ರರಿಯನ್ನು ತಂದು ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದ ಸಲ್ಲಿಸ್ತಾ ಇದ್ದೀವಿ. ವಿಷಯ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ.